ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರಿಗೆ ಸಮೀಪದಲ್ಲಿರುವ ಒಂದು ಫಾರ್ಮ್ ಹೌಸ್ ಹತ್ರ ನಾನಿದ್ದೀನಿ. ಇದು 30 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಇದೆ, ಏನೆಲ್ಲ ಉಪಯೋಗಿಸ್ಬೋದು, ಇನ್ನು ಇದರ ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು ಹಿರಿಯೂರಿಗೆ 13 ಕಿಲೋಮೀಟ್ರ್ ಆಗುತ್ತೆ, ಜವಗಣ್ಣಹಳ್ಳಿಗೆ ಕೇವಲ 10 ಕಿಲೋಮೀಟ್ರ್ ಆಗುತ್ತೆ, ಹೈವೇಗೆ ಇಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ NH4ಗೆ. ಇನ್ನು ಚಿತ್ರದುರ್ಗಕ್ಕೆ 53 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ ಇಲ್ಲಿಗೆ ಕೇವಲ 140 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ವಿಲೇಜಿಂದ ಕೇವಲ ಒಂದು 400ರಿಂದ 500 ಮೀಟ್ರ್ ಆಗುತ್ತೆ. ರೋಡ್ ಕೂಡ ತುಂಬ ಚೆನ್ನಾಗಿದೆ, ಒಂದು 30 ಫೀಟ್ ವಿಲೇಜಿಂದ ಇಲ್ಲಿಗೆ ರೋಡ್ ತುಂಬ ಚೆನ್ನಾಗಿದೆ. ಇನ್ನು 3 ಬೋರ್ ಇದೆ, 2 TC ಇದೆ, ಒಂದು ಲೇಬರ್ ಕ್ವಾರ್ಟರ್ಸ್ ಇದೆ. ಇನ್ನೊಂದು ನೀವು ಜಮೀನಲ್ಲಿ ಬಂದರೆ ಈ ಜಮೀನಿನ ಮಾಲೀಕರು ಉಳ್ಕೊಳ್ಳೋದಕ್ಕೆ ಒಂದು ಸುಂದರವಾದ ಮನೆ ಇದೆ, ಅದು ನಿಮಗೆ ತೋರಿಸ್ತೀನಿ ಮುಂದಿನ ಭಾಗದಲ್ಲಿ. ಇನ್ನು ಇದರಲ್ಲಿ ಒಂದಿಷ್ಟು ಜಮ್ನೇರ್ಲೆ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರ ನೋಡಿ, ಇದು ಕೂಡ ಬೆಳೆ ಕೊಡುವ ಹಂತದಲ್ಲಿ ಇದೆ. ಇನ್ನು 30 ಎಕರೆ ಸಂಪೂರ್ಣವಾಗಿ ಫಿನ್ಸ್ ಆಗಿದೆ, ಅಂದರೆ ಸುತ್ತಲೂ ಕೂಡ ಕಾಂಪೌಂಡ್, ಯಾವುದೇ ರೀತಿ ಒಳಗಡೆಗೆ ಏನು ಬರದೇ ಇರೋ ರೀತಿ ತುಂಬ ಅಚ್ಚುಕಟ್ಟಾಗಿ ಫಿನ್ಸಿಂಗ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ರೆ ಅದು ಲೇಬರ್ ಕ್ವಾರ್ಟರ್ಸು, ಅದು ಓನರ್ ಉಳ್ಕೊಳ್ಳುವಂಥ ವಾಸದ ಮನೆ. ತುಂಬ ಶಿಸ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ನಾನು ಮೊದಲನೇದಾಗಿ ನೀರಿನ ಸ್ಥಿತಿಗೆ ಹೇಳೋದಾದರೆ ತುಂಬ ಚೆನ್ನಾಗಿದೆ. 3 ಬೋರ್ ಇದೆ, 3 ಬೋರಲ್ಲೂ ಕೂಡ ತುಂಬ ಚೆನ್ನಾಗಿ ನೀರು ಬರುತ್ತೆ. 2 TC ಇದೆ, ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಒಂದಂತೂ ಸಮಸ್ಯೆ ಕಾಣ್ತಾ ಇದೆ, ಮೇಂಟೆನೆನ್ಸ್. ಜಮೀನಿನ ಮಾಲೀಕರು ಈ ಭಾಗದಲ್ಲಿ ಇಲ್ಲ, ಬೇರೆ ಕಡೆ ಜೀವನ ಮಾಡ್ತಾ ಇರೋದ್ರಿಂದ ಈ ಕಡೆ ಬಂದು ಮೇಂಟೆನೆನ್ಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿದೆ ಅನ್ನೋದು ನನ್ನ ಮೇಲ್ನೋಟಕ್ಕೆ ಕಾಣಿಸ್ತಿರುವಂಥ ಸಮಸ್ಯೆ. ಅದನ್ನು ಹೊರತುಪಡಿಸಿ ಜಮೀನಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಕೂಡ ಸ್ಥಳಕ್ಕೆ ಬಂದಾಗ ಒಂದು ಸಾರಿ ಪರಿಶೀಲನೆ ಮಾಡಿ. ಇನ್ನು ಏನೆಲ್ಲ ಯೂಸ್ ಮಾಡ್ಕೋಬೋದು ಈ ಭಾಗದಲ್ಲಿ, ಈ ಜಮೀನಲ್ಲಿ. ಈಗ ಒಂದಿಷ್ಟು ಜಮೀನನ್ನು ಜಮ್ನೇರ್ಲೆಯನ್ನು ನೆಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಉಳಿದ ಭಾಗವನ್ನು ನೀವು ಮಹಾಗನಿ ಅಥವಾ ಇನ್ನು ಟೀಕು ಯಾವುದೇ ಬೆಳೆಯನ್ನು ಬೆಳೆದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ವಾಟ್ರು ಮಾತ್ರ ತುಂಬ ಚೆನ್ನಾಗಿದೆ. ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಒಂದು ಭಾಗದಲ್ಲಿ ರೆಡ್ ಇದೆ, ಒಂದು ಭಾಗದಲ್ಲಿ ಒಂಚೂರು ಬ್ಲ್ಯಾಕ್ ಸಾಯಿಲ್ ಇದೆ. ಒಂದು ಸ್ವಲ್ಪ ಪರವಾಗಿಲ್ಲ, ರೆಡ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ನೀವೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದರೆ ಜೊತೆಗೆ ಸೋಲಾರ್ ಪ್ಲಾಂಟ್ ಕೂಡ ಮಾಡ್ಕೋಬೋದು. 30 ಎಕರೆ ಒಂದು ದೊಡ್ಡ ಫ್ಲಾಟ್ ಆಗಿರೋದ್ರಿಂದ ಸೋಲಾರ್ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ಪಕ್ಕದಲ್ಲೂ ಕೂಡ ಒಂದು ದೊಡ್ಡ ಫ್ಲಾಟ್ ಇದೆ. ಊರಿಗೆ ಕೂಡ ವಿಲೇಜ್ ಆಗುತ್ತೆ, ವಿಲೇಜ್ಗೆ ಸ್ವಲ್ಪ ನಿಯರ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಇನ್ನು ಮಣ್ಣು ಆಯಿತು, ಜನರಲ್ ಪ್ರಾಪರ್ಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ನಾನು ಚೆನ್ನಾಗಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಸ್ಥಳಕ್ಕೆ ಒಂದು ಸಾರಿ ನೀವು 30 ಎಕರೆ ಮೇಲೆ ಇಂಟ್ರೆಸ್ಟ್ ಆಯಿತು ಅಂದರೆ ಈ ಜಮೀನನ್ನು ನಾನು ತೊಗೋಬೇಕು, ಒಂದು ಫಾರ್ಮ್ ಹೌಸು ನೀಟಾಗಿ ರೆಡಿ ಮಾಡ್ಕೋಬೇಕು ಅನ್ನೋಂಥವ್ರು ಆಸಕ್ತಿ ಇದ್ದರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಈ ಸ್ಥಳ ಯಾವ ಬೆಳೆಗೆ ಸೂಕ್ತ ಅನ್ನೋದು ಪರಿಶೀಲನೆ ಮಾಡಿ ಮುಂದುವರಿಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ನಾನು ನಿಮಗೆ ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಕೇವಲ ಹಿರಿಯೂರಿಗೆ 12ರಿಂದ 13 ಕಿಲೋಮೀಟ್ರ್ ಆಗುತ್ತೆ, ಜವಗಣ್ಣಹಳ್ಳಿಗೆ ಕೇವಲ 10 ಕಿಲೋಮೀಟ್ರ್ ಆಗುತ್ತೆ. ತುಂಬ ನಿಯರ್ ಇದೆ, ಒಂದೊಳ್ಳೆ ಪ್ರಾಪರ್ಟೀಸು. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಇನ್ನು 1 ಎಕರೆ ನಾನು ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ ನಾನು ಜಮೀನಿನ ಮಾಲೀಕ ಹೇಳುವ ಬೆಲೆಯನ್ನು ಮಾತ್ರ ಹೇಳಿರ್ತೀನಿ. ನೀವು ಸ್ಥಳಕ್ಕೆ ಬಂದಾಗ ಪರಿಶೀಲನೆ ಮಾಡಿ. ನೇರವಾಗಿ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಓನರ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು 1 ಎಕರೆ ನಿಮಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ ಈ ಜಮೀನಿಗೆ 1 ಎಕರೆ 29 ಲಕ್ಷ ಹೇಳ್ತಾರೆ. 1 ಎಕರೆಗೆ ನೆಗೆಷಬಲ್ ಆಗುತ್ತೆ.
ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.